ರಾಜ್ಯರಹಿತ ಸಂಘದಿಂದ ಸುರೇಶ್ ಬಾಬು ಅವ್ರಿಗೆ ಮನವಿ ಮಾಡೀವಿ. ವಿ ಎ ಚೇಂಜ್ ಮಾಡ್ರಿ ಅಂತ ಬೇರೆ ಬಿಟ್ಕೊಂಡ್ಬಿಡ್ತು. ಈ ಸುರೇಶ್ ಬಾಬು ಅವ್ರು ಏನು ಕೆಲಸ ಮಾಡ್ತಾರೆ? ಇವರು ಒಂದು ಸಣ್ಣದೊಂದು ಪಾಯಿಂಟೇ ಗಮನಕ್ಕೆ ಹಾಕ್ಯಂಡು ಚೇಂಜ್ ಮಾಡಿರಲ್ಲ. ಇನ್ನು ದೊಡ್ಡ ಅಧಿಕಾರಿಗಳು ಏನು ಮಾಡೋದಕ್ಕಾಯ್ತು ಇವರು? ಪಬ್ಲಿಕ್ ಒಪಿನಿಯನ್ ಏನು ಸಾರ್ವಜನಿಕರು ಏನದು ಅಭಿಪ್ರಾಯ ಇತ್ತು ಅವೆಲ್ಲ ಕಲೆಕ್ಟ್ ಮಾಡಿ ಅವರ ಒಂದು ಅಭಿಪ್ರಾಯದ ಮೇರೆಗೆ ನಾವು ಶಾಸಕರಿಗೆ ಮನವಿ ಮಾಡ್ಕೊಂಡಿದ್ವಿ. ಅವರು ಆಲ್ರೆಡಿ ನಾವು ವರ್ಗಾವಣೆ ಮಾಡ್ತೀವಿ ಅಂತ ಒಪ್ಕೊಂಡು ಸಮೇತ ಒಂದು ತಿಂಗಳಾಯ್ತು, ಇದುವರೆಗೂ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ. ನಾವು ಈಗಾದ್ರೆ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಸ್ತಿದ್ದೇವೆ. ವಿಎ ವಸಂತಲಕ್ಷ್ಮಿ ವಿರುದ್ಧ ರೈತರ ಆಕ್ರೋಶ. ಶಾಸಕ ಸಿಬಿ ಸುರೇಶ್ ಬಾಬು ನಡೆಗೆ ರೈತ ಸಂಘ ಕಿಡಿ. ಗ್ರಾಮ ಲೆಕ್ಕಾಧಿಕಾರಿ ವರ್ಗಾವಣೆಗೆ ಪಟ್ಟು. ಮಾಧುಸ್ವಾಮಿ ಆಡಳಿತ ಸ್ಮರಿಸಿ ಹಾಲಿ ಶಾಸಕರ ವಿರುದ್ಧ ಧ್ವನಿ ಎತ್ತಿದ ರೈತರು. ಗೋಪಾಲದೇವರಹಳ್ಳಿ ವೃತ್ತದ ಗ್ರಾಮ ಲೆಕ್ಕಾಧಿಕಾರಿ ವಸಂತಲಕ್ಷ್ಮಿ ವಿರುದ್ಧ ರೈತರು ಸಾಲು ಸಾಲು ಗಂಭೀರ ಆರೋಪಗಳನ್ನ ಮಾಡಿದ್ದು, ಅವರ ವರ್ಗಾವಣೆಗೆ ಒತ್ತಾಯಿಸಿ ಶಾಸಕ ಸಿಬಿ ಸುರೇಶ್ ಬಾಬು ಅವರಿಗೆ ಸಲ್ಲಿಸಿದ ಮನವಿಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ರೈತ ಸಂಘದ ಮುಖಂಡರು ಮಾಧ್ಯಮಗಳ ಮುಂದೆ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ವಿಎ ಗೋಪಾಲದೇವರಹಳ್ಳಿ ಮತ್ತು ಬೆಂಚೆ ವೃತ್ತದ ವಿಎ ವಸಂತಲಕ್ಷ್ಮಿ ಅವರಿಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ನಾವು ತಹಶೀಲ್ದಾರ್ಗೂ ಮತ್ತೆ ನಮ್ಮ ಸ್ಥಳೀಯ ಶಾಸಕರಾದ ಸುರೇಶ್ ಬಾಬು ಅವರಿಗೆ ಮನವಿ ಕೊಟ್ಟು ಸುಮಾರು ಒಂದು ತಿಂಗಳಾಯ್ತು. ಅವರು ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ. ನಾವು ಈಗ ಅವರು ಚೇಂಜ್ ಮಾಡೋಕ್ಕಾಗಿಲ್ಲ ಅಂದ್ರೆ ನಾವು ಮುಂದೆ ನಾವು ಕಂದಾಯ ಆಯುಕ್ತರಿಗೆ ನಮ್ಮ ಕೃಷಿ ರೈತ ಸಂಘ ವತಿಯಿಂದ ಲೆಟರ್ ಅಲ್ಲಿ ನಾವು ಹಾಕ್ತೇವೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡ್ತೇವೆ ಅಂತ ಹೇಳ್ತಾ ಈ ಕೂಡಲೇ ಅವ್ರನ್ನ ಈ ವರ್ಗಾವಣೆ ಮಾಡ್ಬೇಕು ನಮ್ಮ ತಾಲೂಕಿಂದ ಅಂತ ಹೇಳಿ ಕೇಳ್ಕೊಳ್ತಿದ್ದೇನೆ. ಈ ಮಾಧುಸ್ವಾಮಿ ಅವ್ರಿಗೆ ನಾವ್ ಈ ತರ ಏನಾದ್ರು ನಾವು ರಿಕ್ವೆಸ್ಟ್ ಕೊಟ್ಟಿದ್ರೆ ಅವ್ರು ವಿತಿನ್ ಅವರ್ ಅಲ್ಲಿ ಅವ್ರಿಗೆ ಟ್ರಾನ್ಸ್ಫರ್ಗೆ ಆರ್ಡರ್ ಮಾಡ್ಸಾರು. ಇವರು ಶಾಸಕರು ಏನು ಕ್ರಿಯಾಶೀಲರಾಗಿಲ್ಲ ಅಂತ ಹೇಳಿ ನಾನು ಹೇಳ್ತಿದ್ದೇನೆ. ರೈತರ ಹಿತ ಕಾಯಬೇಕಾದ ಶಾಸಕರು ಮನವಿಯನ್ನ ತಿರಸ್ಕರಿಸಿ ಆರೋಪ ಎದುರಿಸುತ್ತಿರುವ ಗ್ರಾಮ ಲೆಕ್ಕಾಧಿಕಾರಿಯನ್ನೇ ಅದೇ ಹುದ್ದೆಯಲ್ಲಿ ಉಳಿಸಿಕೊಂಡಿದ್ದಾರೆ. ಶಾಸಕ ಸಿಬಿ ಸುರೇಶ್ ಬಾಬು ಅವರು ರೈತರ ಮಾತುಗಳಿಗೆ ಹಾಗೂ ಅವರ ಸಮಸ್ಯೆಗಳಿಗೆ ಕಿಂಚಿತ್ತು ಕವಡೆ ಕಾಸಿನ ಬೆಲೆ ನೀಡುತ್ತಿಲ್ಲ ಎಂದು ರೈತ ಮುಖಂಡರು ಆರೋಪಿಸಿದ್ದಾರೆ. ಇದೇ ವೇಳೆ ಮಾಜಿ ಶಾಸಕರಾದ ಜೆಸಿ ಮಾಧುಸ್ವಾಮಿ ಅವರ ಆಡಳಿತಾವಧಿಯನ್ನ ಸ್ಮರಿಸಿದ ರೈತ ಮುಖಂಡರು, ಮಾಧುಸ್ವಾಮಿ ಅವರ ಅಧಿಕಾರ ಅವಧಿಯಲ್ಲಿ ರೈತರು ಏನಾದರೂ ಸಮಸ್ಯೆ ಅಥವಾ ಮನವಿ ತಂದರೆ ತಕ್ಷಣವೇ ಕ್ರಮ ವಹಿಸುತ್ತಿದ್ದರು. ಆದರೆ ಹಾಲಿ ಶಾಸಕರು ರೈತರ ಧ್ವನಿಗೆ ಓಗೊಡುತ್ತಿಲ್ಲ ಎಂದು ಬಹಿರಂಗವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ ವಸಂತಲಕ್ಷ್ಮಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸುವುದಾಗಿ ರೈತ ಸಂಘ ಎಚ್ಚರಿಕೆ ನೀಡಿದೆ. ವರದಿ ಬೆಂಚೆ ಮಂಜು. ಒಂದು ನೀರಿಲ್ಲ, ಕುಡಿಯೋ ನೀರಿಲ್ಲ, ಏನಿಲ್ಲ, ಯಾವ ಒಂದು ಕೆಲಸಗಳು ಆಗಿಲ್ಲ. ಏನು ಮಾಡ್ತಾರೆ ಇವರು ಅಧಿಕಾರಿಗಳು? ವಸಂತಲಕ್ಷ್ಮಿಯನ್ನು ಫಸ್ಟ್ ಚೇಂಜ್ ಮಾಡ್ರಿ ಈ ಪಂಚಾಯತಿ ಬಿಟ್ಟು. ಇದೇ ಸ್ವಾಮಿ ಮಾಧುಸ್ವಾಮಿ ಅವ್ರಿಗೆ ಹೇಳಿದ್ರೆ ಆ ಕೂಡಲೇ ಬೇರೆ ಕಡೆ ಚೇಂಜ್ ಮಾಡೋರು. ಈ ಅಪ್ಪ ಏನು ಮನಸ್ಸು ಮಾಡ್ತಾ ಇಲ್ಲ, ನಾನು ಹೇಳ್ತೀನಿ ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ ಕತೆ ಹೆಂಗಾಗುತ್ತೆ? ವಸಂತಲಕ್ಷ್ಮಿ ಅವ್ರು ಫಸ್ಟ್ ಚೇಂಜ್ ಮಾಡಬೇಕು. ಫೋನ್ ಮಾಡಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸುರೇಶ್ ಬಾಬು ಅವರು. ಫಸ್ಟ್ ಚೇಂಜ್ ಮಾಡ್ರಿ.